ನಮಸ್ಕಾರ ಬಂಧುಗಳೇ. ಭಾರತ ಸರ್ಕಾರದ ಸರ್ವೋಚ್ಚ ನ್ಯಾಯಾಲಯವು ಒಳ ಮೀಸಲಾತಿ ವಿಚಾರವಾಗಿ ನಡೆದ 7 ಸದಸ್ಯರನ್ನೊಳಗೊಂಡ ಸಾಂವಿಧಾನಿಕ ಪೀಠವು 1 ಆಗಸ್ಟ್ 2024ರಂದು ನೀಡಿರುವ ತೀರ್ಪಿನಲ್ಲಿ ಒಳ ಮೀಸಲಾತಿಯ ವಿಷಯವಾಗಿ ಆಯಾ ರಾಜ್ಯದ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಎಂದು ತೀರ್ಪು ನೀಡಿದೆ. ಈಗ 4 ತಿಂಗಳು ಗತಿಸಿದರೂ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇಲ್ಲಿಯವರೆಗೆ ಒಳ ಮೀಸಲಾತಿ ಜಾರಿಗಾಗಿ ಯಾವುದೇ ಅಗತ್ಯ ಕ್ರಮ ತೆಗೆದುಕೊಂಡಿಲ್ಲ. ಬದಲಿಗೆ ನಿಖರ ದತ್ತಾಂಶದ ಕೊರತೆಯ ನೆಪವೊಡ್ಡಿ ಮತ್ತೊಂದು ಹೊಸ ಆಯೋಗವನ್ನು ನ್ಯಾಯಮೂರ್ತಿ HN ನಾಗಮೋಹನದಾಸ್ರವರ ಏಕಸದಸ್ಯ ಆಯೋಗ ರಚಿಸಿ ಕಾಲಹರಣ ಮಾಡುತ್ತಿದ್ದಾರೆ. ಇವರು ಮಾದಿಗರಿಗೆ ಪ್ರತಿ ಹಂತದಲ್ಲೂ ಪ್ರತಿ ಚುನಾವಣೆಯಲ್ಲೂ ಭರವಸೆ ನೀಡಿ ಬೇಡಿಕೆ ಈಡೇರಿಸದೆ ಮೋಸ ಮಾಡುತ್ತಲೇ ಬಂದಿದ್ದಾರೆ. ಅದಕ್ಕಾಗಿ ಮಾದಿಗ ಸಮಾಜದ ಹೆಸರಿನ ಮತ್ತು ಒಳ ಮೀಸಲಾತಿ ಪರವಾಗಿದ್ದ ಎಲ್ಲ ಸಂಘಟನೆಗಳ ರಾಜ್ಯ ಅಧ್ಯಕ್ಷರುಗಳು ಮತ್ತು ರಾಜ್ಯ ಪದಾಧಿಕಾರಿಗಳು ಹಾಗೂ ಆಯಾ ಸಂಘಟನೆಯ ಜಿಲ್ಲಾ ಪದಾಧಿಕಾರಿಗಳು ಇಂದು ಬೆಳಗಾವಿಯ ಕುಮಾರ್ ಗಂಧರ್ವ ಸಭಾಂಗಣದಲ್ಲಿ ಬೆಳಗಾವಿ ಒಳ ಮೀಸಲಾತಿ ಜಾರಿಗಾಗಿ ಸಮಾವೇಶ ಹಾಗೂ ಹೋರಾಟ ರೂಪಿಸಲು ಪೂರ್ವಭಾವಿ ಸಭೆಯನ್ನು ಬೆಳಗಾವಿಯ ವಿಭಾಗೀಯ ಮಟ್ಟದಲ್ಲಿ ಮಾಡಲಾಯಿತು. ಸದರಿ ಸಭೆಯಲ್ಲಿ ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ಗದಗ, ಹಾವೇರಿ, ಧಾರವಾಡ, ಕಾರವಾರ, ಬೆಳಗಾವಿ ವಿಭಾಗದ ಹಾಗೂ ಉತ್ತರ ಕರ್ನಾಟಕದ ಎಲ್ಲ ಮುಖಂಡರು ಭಾಗವಹಿಸಿದ್ದರು. MRHS ರಾಜ್ಯಾಧ್ಯಕ್ಷರಾದ ಶ್ರೀ H ಹನುಮಂತಪ್ಪ ಬಳ್ಳಾರಿ ಇವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯಾಧ್ಯಕ್ಷರುಗಳಾದ ಶ್ರೀ ಚಂದ್ರಕಾಂತ್ ಕಾದ್ರೋಡಿ, ರಮೇಶ್ ಮಾದರ್, ಸತ್ಯಪ್ಪ ಕರವಡೆ, ಹಿರಿಯರ ಶ್ರೀ ಬಸವರಾಜ್ ಸಂಧಿ, ರಾಜೇಂದ್ರ ಐಹೊಳೆ, ಎನ್ ಪ್ರಶಾಂತರಾವ್, ಅನಂತಕುಮಾರ್ ಬ್ಯಾಕೋಡ್, ಅಶೋಕ್ ದೊಡ್ಡಮೇನಿ, ಶ್ರೀ ವೆಂಕಟೇಶ್ ಸಗ್ಬಾಲ್, ರವಿ ಸನ್ನಕ್ಕಿ, ಯವನೇಜರ್ ಕರ್ಬನವರ್, ಬಸವರಾಜ್ ಕಾಡಾಪುರೆ, ಶ್ರೀ ಸಿದ್ದು ಮಿರ್ತ್ರಿ, ಹನುಮಂತ ಅರ್ದಾವೂರ್, ಉದಯ ರೆಡ್ಡಿ, ವಕೀಲರಾದ ಶ್ರೀ ವಿನಯ್ ಕಮಾಲ್, ಶ್ರೀ ರವಿ ದೇವರಮನಿ, ಕುಮಾರ್ ಗಸ್ತಿ, ಶ್ರೀ ರಾಜು ರಾಜಂಗಡೆ, ಪರಶುರಾಮ್ ಅವಳೆ, ಶ್ರೀಮತಿ ಸುನೀತಾ ಐಹೊಳೆ, ಶ್ರೀಮತಿ ಮಂಜುಳಾ ರಾಮನಗಟ್ಟಿ, ಮಾರುತಿ ಹಲ್ಯಾಳ್ ಇನ್ನು ಹಲವಾರು ನಾಯಕರು ಪಕ್ಷಾತೀತವಾಗಿ ಸೇರಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುವ ಚಳಿಗಾಲ ಅಧಿವೇಶನದಲ್ಲಿ ಸರ್ಕಾರವನ್ನು ಎಚ್ಚರಿಸುವ ಸಲುವಾಗಿ ನಮ್ಮ ಮಾದಿಗ ಸಮಾಜದ ಬೃಹತ್ ಸಮಾವೇಶವನ್ನು ಮಾಡಲು ನಿರ್ಧರಿಸಲಾಗಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಕರೆತಂದು ಸಮಾವೇಶವನ್ನು ಯಶಸ್ವಿಗೊಳಿಸಲು ಎಲ್ಲರೂ ಒಪ್ಪಿರುತ್ತಾರೆ. ಸದರಿ ವರದಿ ಕುಮಾರ್ ಗಸ್ತಿ, ಕರ್ನಾಟಕ ರಾಜ್ಯ ಪ್ರತಿನಿಧಿ, CK7 ನ್ಯೂಸ್, ಬೆಳಗಾವಿ.